ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಪುರುಷರಿಗೆ ಒಂದು ಗುಡ್ ನ್ಯೂಸ್ ಆದರೆ ಇದೆ, ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ, ಜೊತೆಗೆ ಚಾನಲ್ಗೆ ಈಗಲೇ ಎಲ್ಲರೂ ಒಂದು ಲೈಕನ್ನು ಮಾಡಿ, ಮರಿದೇ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ನೋಡಿ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೂ ನಮ್ಮ ಒಂದು ಕರ್ನಾಟಕದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ತಂತು. ಅದರಲ್ಲಿ ಒಂದು ಮಹತ್ವದ ಯೋಜನೆಯಾದ ಶಕ್ತಿ ಯೋಜನೆ. ಈ ಒಂದು ಶಕ್ತಿ ಯೋಜನೆಯಲ್ಲಿ ಕರ್ನಾಟಕದಲ್ಲಿರುವಂತಹ ಎಲ್ಲ ಒಂದು ಮಹಿಳೆಯರನ್ನು ಸಹ ಆಧಾರ್ ಕಾರ್ಡನ್ನು ತೋರಿಸ್ಬಿಟ್ಟು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ಬೋದು ಅಂತ ಹೇಳಿಬಿಟ್ಟು ಈ ಒಂದು ಯೋಜನೆಯನ್ನು ಜಾರಿ ತಂದರು. ಈಗಲೂ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಈಗಾಗಲೇ ಸರ್ಕಾರಕ್ಕೆ ಕೆಲವೊಂದಿಷ್ಟು ಪುರುಷರು ಮನವಿಯನ್ನು ಮಾಡ್ಕೊಂಡಿದ್ರು, ಯಾಕೆ ಮಹಿಳೆಯರಿಗೆ ಮಾತ್ರ ಮಾಡಿದ್ದೀರಾ, ನಮಗೂ ಸಹ ಮಾಡಿ, ನಾವು ನಿಮಗೆ ವೋಟ್ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು. ಅಂಡ್ ಹಾಗೇನು ಹಲವಾರು ರೀಸನ್ಸನ್ನು ಕೊಟ್ಬಿಟ್ಟು ಇಲ್ಲಿ ಪುರುಷರು ಸಹ ಮನವಿಯನ್ನು ಮಾಡ್ಕೊಂಡಿದ್ರು. ಬಟ್ ಈಗ ಒಂದು ಗುಡ್ ನ್ಯೂಸ್ ಆದರೆ ಇದೆ ಪುರುಷರಿಗೆ. ನೋಡಿ, ಇನ್ನು ಮುಂದೆ ಪುರುಷರನ್ನು ಸಹ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ಬೋದು ಅಂತ ಹೇಳಿಬಿಟ್ಟು ನೀವು ಕೆಲವಾರು ಕಡೆ ನ್ಯೂಸಸ್ಸನ್ನು ಕೇಳಿರ್ತೀರ. ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು. ಈ ಒಂದು ನ್ಯೂಸಸ್ಸನ್ನು ನೀವು ಕೇಳಿಬಿಟ್ಟು ಹೋಗಿ ನೋಡಿ, ಈ ನ್ಯೂಸನ್ನು ಕೇಳಿದ್ದಾದ್ಮೇಲೆ ನೀವು ಮೊದಲಿಗೆ ಏನು ತಿಳ್ಕೊಬೇಕು ಅಂತಂದ್ರೆ, ಇಷ್ಟಕ್ಕೂ ಸಹ ಈ ನ್ಯೂಸ್ ಯಾಕೆ ವೈರಲ್ ಆಗ್ತಿದೆ, ಇದನ್ನು ಯಾರು ಹೇಳಿದ್ದಾರೆ, ಇದಕ್ಕೆ ಕಂಡೀಷನ್ ಏನಿದೆ, ನೀವು ಖಂಡಿತವಾಗ್ಲೂ ತಿಳ್ಕೊಬೇಕಾಗುತ್ತೆ. ಯಾಕಂತ ಅಂದ್ರೆ ಇದ್ರ ಬಗ್ಗೆ ನೀವು ನ್ಯೂಸ್ ಕರೆಕ್ಟಾಗಿ ತಿಳ್ಕೋದೆ ಬಸ್ನಲ್ಲಿ ಹೋಗ್ಬಿಟ್ಟು ನಮಗೂ ಉಚಿತವಾಗಿ ಬಸ್ ಪ್ರಯಾಣ ಅಂತ ಹೇಳ್ಬಿಟ್ಟು ನೀವು ಬಸ್ನಲ್ಲಿ ವಾದ ಮಾಡೋದಾಗಲಿ ಅಥವಾ ಬೇರೆ ಕಡೆ ಏನಾದ್ರೂ ವಾದ ವಿವಾದ ಮಾಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ಸಹ ತಪ್ಪಾಗುತ್ತೆ. ಇದನ್ನು ನ್ಯೂಸ್ ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಏನಕ್ಕೆ ಈಗ ಈ ಒಂದು ನ್ಯೂಸ್ ಆದ್ರೆ ವೈರಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇದ್ರ ಬಗ್ಗೆ ಕಾಂಗ್ರೆಸ್ ಶಾಸಕರು ಮಾತಾಡಿರೋದು ಯಾರು ಅಂತ ಅಂದರೆ ಬಸವರಾಜ ರಾಯರೆಡ್ಡಿ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನಂತ ಅಂದರೆ, ಮುಂದೆ ಲೋಕಸಭಾ ಎಲೆಕ್ಷನ್ಸ್ ಆದರೆ ಇದ್ದಾವೆ. ಲೋಕಸಭಾ ಎಲೆಕ್ಷನ್ಸ್ ಕಂಪ್ಲೀಟ್ ಆದಮೇಲೆ ಕೇಂದ್ರದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದರೆ ನಾನು ನಮ್ಮ ಒಂದು ಕರ್ನಾಟಕದಲ್ಲಿ ಪುರುಷರಿಗೆ ಉಚಿತ ಬಸ್ ಪ್ರಯಾಣ ಮಾಡಿ ಅಂತ ಹೇಳಿಬಿಟ್ಟು CM ಸಿದ್ದರಾಮಯ್ಯ ಸರ್ ಅವ್ರ ಮನವಿ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಸಿಗ್ತಿರೋದು. ಜೊತೆಗೆ ಏನು ಹೇಳಿದ್ದಾರೆ ಅಂತ ಅಂದರೆ, ಈಗ ನೆಕ್ಸ್ಟ್ ಕೇಂದ್ರದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದರೆ ನಾನು ಫೈನಾನ್ಸ್ ಮಿನಿಸ್ಟರ್ನ ಮಾಡಿ ಅಂತ ಹೇಳಿಬಿಟ್ಟು, ಅಂದರೆ ಹಣಕಾಸು ಮಂತ್ರಿಯನ್ನು ನನ್ನ ಮಾಡಿ ಅಂತ ಹೇಳಿಬಿಟ್ಟು ನಾನು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀನಿ. ನನ್ನ ಹಣಕಾಸು ಮಂತ್ರಿ ಮಾಡಿದ್ರೆ ಅಂತ ಅಂದರೆ ನಾನಿಲ್ಲಿ ಪುರುಷರಿಗೂ ಸಹ ಉಚಿತವಾಗಿ ಬಸ್ ಪ್ರಯಾಣನ ಮಾಡಿಕೊಡ್ತೀನಿ, ಸಿದ್ದರಾಮಯ್ಯ ಸರ್ ಅವ್ರ ಹತ್ರ ಮನವಿ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಇವರಾದರೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಬಟ್ ಇದರಲ್ಲೂ ಸಹ ಒಂದು ಕಂಡೀಷನ್ ಆದರೆ ಇದೆ, ಎಲ್ಲ ಒಂದು ಪುರುಷರಿಗೂ ಸಹ ಅಲ್ಲ, 60 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಒಂದು ಕನ್ಫರ್ಮೇಷನ್ ಅನ್ನು ಸಹ ಕೊಟ್ಬಿಟ್ಟಿದ್ದಾರೆ. ಓಕೆನಾ, ಬಸವರಾಜ ರಾಯರೆಡ್ಡಿ ಅವರು ಇದನ್ನು ಹೇಳಿಕೆಯನ್ನು ಕೊಟ್ಟಿರೋದು. ಏನಂತ ಅಂದರೆ, ಮುಂದೆ ಬರುವಂಥ ಲೋಕಸಭಾ ಎಲೆಕ್ಷನ್ಸಲ್ಲಿ ಕೇಂದ್ರದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದರೆ ನಾನು CM ಸಿದ್ದರಾಮಯ್ಯ ಸರ್ ಅವ್ರ ಹತ್ರ ಮನವಿಯನ್ನು ಮಾಡಿಕೊಂಡು ಇಲ್ಲಿ ಪುರುಷರಿಗೆ ಉಚಿತವಾಗಿ ಬಸ್ ಪ್ರಯಾಣ ಕೊಡಿಸ್ತೀನಿ. ಅದನ್ನು ಯಾರಿಗೆ ಅಂತಂದರೆ 60 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಅಂತ ಹೇಳಿದ್ದಾರೆ. ಓಕೆನಾ, ಇವರು ಈ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಓಕೆನಾ, ಇದನ್ನು ನೀವು ತಿಳ್ಕೊಬೇಕು ಕರೆಕ್ಟಾಗಿ. ಸುಮ್ಮನೆ ಇಲ್ಲಿ ನಮಗೆ ಫ್ರೀ ಇದೆ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಬಸ್ಗಳಲ್ಲಿ ಗಲಾಟೆ ಮಾಡೋದು, ಇದು ಯಾವುದನ್ನು ಸಹ ಮಾಡಬೇಡಿ. ಕಂಡೀಷನ್ ಇಷ್ಟೇ ಇದೆ ನೋಡಿ. ಈಗ ನೆಕ್ಸ್ಟ್ ಕೇಂದ್ರದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದರೆ ಇವರು CM ಸಿದ್ದರಾಮಯ್ಯ ಸರ್ ಅವ್ರ ಹತ್ರ ಮನವಿಯನ್ನು ಮಾಡಿಕೊಂಡು ಪುರುಷರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಒಂದು ಅವಕಾಶನ ಮಾಡಿಕೊಡ್ತಾರಂತೆ, ಅದನ್ನು ಸಹ 60 ವರ್ಷ ಮೇಲ್ಪಟ್ಟವರಿಗೆ. ಬಟ್ ನೋಡಿ, ಇದ್ರ ಬಗ್ಗೆ CM ಸಿದ್ದರಾಮಯ್ಯ ಸರ್ ಅವರು ಆಗಲಿ ಅಥವಾ DK ಶಿವಕುಮಾರ್ ಸರ್ ಆಗಲಿ ಎಲ್ಲೂ ಸಹ ಇದ್ರ ಬಗ್ಗೆ ಆದರೆ ಮಾತಾಡಿಲ್ಲ. ಇದ್ರ ಬಗ್ಗೆ ಜಸ್ಟ್ ಬಸವರಾಜ ರಾಯರೆಡ್ಡಿ ಅವರು ಇದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ನಿಮಗೆ ಉಚಿತ ಬಸ್ ಪ್ರಯಾಣ ಬೇಕಾ ಬೇಡವಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.